ಎಷ್ಟು ಚೆನ್ನಾಗಿ ಹುರ್ದು ನಿಂತಿದೆಯಲ್ಲ ನೋಡಿ, ಎಲ್ಲೂ ಸ್ವಲ್ಪನೂ ಇದು ಆಗಿಲ್ಲ, ಚೆನ್ನಾಗಿ ಹುರ್ದು ನಿಂತಿದೆ, ಫುಲ್ ಬೂದಿಯಾಗಿದೆ ನೋಡಿ. ಧೂಪಬತ್ತಿ ನಾವೇ ಮನೆಯಿಂದ ಮಾಡಿದರೆ, ವೇಸ್ಟ್ ಆಗೋ ಪದಾರ್ಥಗಳಿಂದ ಮಾಡಿ ದೇವರಿಗೆ ಮುಂದೆ ಉರಿಸಿದ್ರೆ ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಇದನ್ನು ಬಿಸಾಕ್ತೀವಲ್ಲ ನಾವು ದೇವ್ರ ಮೇಲೆ ಇಟ್ಟಿರೋ ಹೂವನ್ನ, ಅದರಿಂದ ನಾವು ಇವತ್ತು ಹೋಮ್ ಮೇಡ್ ಧೂಪಬತ್ತಿ ಮಾಡುವ. ನಾವು ಮಾರ್ಕೆಟಿಂದ ತರ್ತೀವಿ, ಆದರೆ ಸಿಗುತ್ತೆ, ಆದರೂ ಮನೆಯಲ್ಲಿ ನಾವೇ ಮಾಡಿ ಹಚ್ಚಿದರೆ ತುಂಬಾ ಒಂಥರ ಏನೋ ಖುಷಿಯಾಗುತ್ತೆ. ಬನ್ನಿ ಯಾವ ಥರ ಮಾಡಿದ್ದೀನಿ ಅಂತ ನೋಡುವ. ಗುಲಾಬಿ ಹೂ ತೊಗೊಂಡಿದ್ದೀನಿ, ಸೇವಂತಿ ಹೂವು, ಕರ್ಪೂರ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ ಮತ್ತು ಲವಂಗ, ಚಕ್ಕಿ ತಗೊಂಡಿದ್ದೀನಿ. ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ರುಬ್ಕೊಂಡಿದ್ದೀನಿ ನೋಡಿ. ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು, ಇದು ತೆಂಗಿನ ಹಿಂದೆ ಇರೋದು ತೆಂಗಿನ ಗುಂಜು, ಅದನ್ನು ಮಿಕ್ಸಿ ಮಾಡ್ಕೋಬೇಕು. ನಾನು ಇದರಲ್ಲಿ ಯಾಕೆ ಮಾಡ್ಕೊಂಡಿಲ್ಲ ಅಂದರೆ ಅದು ಗುಂಜು ಗುಂಜು ಬಂದು ನಿಂತಿರುತ್ತೆ ಅಂತ ನನಗೆ ಗೊತ್ತಿತ್ತು, ಅದಕ್ಕೆ ಅದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದನ್ನು ಒಂದು ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಏನು ಖರಾಬ್ ಆಗಲ್ಲ, ಚೆನ್ನಾಗೇ ಆಗುತ್ತೆ ನೋಡಿ. ಒಂದೆರಡು ಸರಿ ಮಾಡಿದ ತಕ್ಷಣ ಅದು ಪುಡಿ ಪುಡಿ ಇರೋದೆಲ್ಲ ಒಂದು ಕಡೆ ಕೆಳಗಡೆ ಇರುತ್ತೆ, ಇದು ಗುಂಜು ಇರುತ್ತಲ್ಲ ಇದು ಮೇಲೆ ಬಂದು ನಿಂದಿರುತ್ತೆ. ಇದನ್ನು ಕಂಚಿಂದು ತೊಳೆಯೋಕ್ಕೆ, ತಾಮ್ರ ತೊಳೆಯೋಕ್ಕೆ, ಪಿತ್ತಂಬರಿ ಎಲಿಯತ್ತಿ ಈ ಥರ ತೊಳೆಯೋಕ್ಕೆ ಯೂಸ್ ಆಗುತ್ತೆ, ಇಲ್ಲ ಪಾತ್ರೆ ತೊಳೆಯೋಕ್ಕೆ ಯೂಸ್ ಆಗುತ್ತೆ ನೋಡಿ. ಎಲ್ಲನೂ ಇದನ್ನು ಹಿಡ್ಕೊತಾ ಇದ್ದೀನಿ ಜಳೆಯಲ್ಲಿ, ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಂತ ನೋಡಿ. ಎಷ್ಟು ಬಂದಿದೆ, ಇನ್ನೂ ಇಷ್ಟಿತ್ತು. ಆಮೇಲಿಂದ ಗುಂಜೆಲ್ಲ ಸ್ವಲ್ಪ ತೆಗೆದುಬಿಟ್ಟು ಅದನ್ನು ಅದರಲ್ಲೇ ಬರಕ್ಬಿಟ್ಟು ಇದನ್ನು ನಾವು ಪುಡಿ ಮಾಡಿಟ್ಟಿದ್ದೀವಿ ಅಲ್ವಾ, ಅದರಲ್ಲೇ ಹಾಕೋತಿದ್ದೀನಿ. ಮತ್ತು ಇದರಲ್ಲಿ ಸ್ವಲ್ಪ ಉದ್ದ ಉದ್ದ ಕಡ್ಡಿ ಇದ್ದಿದ್ದೆಲ್ಲ ತೆಕ್ಕೊಂಡು ಬಿಡ್ತಾ ಇದ್ದೀನಿ. ಇದರಲ್ಲಿ ಹಿಂಗೆ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಬೀಳ್ತಾ ಇತ್ತು, ಅದಕ್ಕೆ ಮಾಡಿದೆ ನೋಡಿ. ಹೂವಲ್ಲಿ ಕಲಿಸ್ಕೊಂಡ್ಬಿಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸ್ಯಾಂಡಲ್ವುಡ್ ಪೌಡರ್ ಹಾಕಬೇಕು, ಅಂದರೆ ಚಂದಂದು ನೋಡಿ. ನಾನು ಇದು ಮೀಶೋಯಿಂದ ತರಿಸಿದ್ದು ಪ್ಯಾಕ್ ಇತ್ತು, ಕಾಂಬೋ ಪ್ಯಾಕ್ ಇತ್ತು. ಬೀಟ್ರೂಟ್ ಪೌಡರು ಮತ್ತು ಸ್ಯಾಂಡಲ್ವುಡ್ ಪೌಡರು, ಒಂದು ಸೋಪ್ ಬೇಸ್. ನಾನು ಸೋಪ್ ಮಾಡಬೇಕು ಅಂತ ತರಿಸ್ಕೊಂಡಿದ್ದೆ, ಅದನ್ನು ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿಬಿಟ್ಟು ಧೂಪಬತ್ತಿ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಸ್ಯಾಂಡಲ್ವುಡ್ ಪೌಡರ್ನ. ತುಂಬ ಸಸ್ತದಲ್ಲಿ ಸಿಕ್ತು, ನೀವು ತರಿಸ್ಕೊಳ್ಳಿ ಬೇಕಿದ್ದರೆ ನೋಡಿ. ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು, ಲಾಕ್ ಎಲ್ಲ ಚೈನ್ ಇತ್ತು ನೋಡಿ. ತಂದು ಇಷ್ಟು ಹಾಕಿದ್ದೀನಿ ನಾನು ಸ್ಯಾಂಡಲ್ವುಡ್ ಪೌಡರು, ಒಂದೆರಡು ಸ್ಪೂನ್ ಆಗುವಷ್ಟು ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, 2 ಸ್ಪೂನ್ ತುಪ್ಪ ಮತ್ತು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಮತ್ತು ಇದಕ್ಕೆ ರೋಸ್ ವಾಟರ್ ಇರುತ್ತಲ್ಲ, ನೀವು ಜಾಸ್ತಿ ತುಪ್ಪ ಹಾಕ್ಕೊಂಡು ಕಲಿಸ್ಕೋಬೋದು, ಇಲ್ಲಾಂದರೆ ರೋಸ್ ವಾಟರ್ ಹಾಕ್ಕೊಳ್ಳಿ. ರೋಸ್ ವಾಟರೇ ಹಾಕ್ಕೊಂಡು ಕಲಿಸ್ಕೋಬೋದು. ಆದರೆ ನಾನು ಇದು ತೆಂಗಿಂದು ಇದು ಯೂಸ್ ಮಾಡಿದ್ದೀನಲ್ಲ, ಅದು ಜಾಸ್ತಿ ನೀರು ಕುಡಿಯುತ್ತೆ. ಈ ರೋಸ್ ವಾಟರು ಜಾಸ್ತಿ ಹಿಡ್ಕೋತಾ ಇತ್ತು, ಅದಕ್ಕೆ ನಾನು ಏನು ಮಾಡಿದೆ, 1 ಗ್ಲಾಸು ನೀರು ಹಾಕಿದೆ. ಯಾಕೆಂದರೆ ಅದು ತೆಂಗಿಂದು ಇದು ಇರುತ್ತಲ್ಲ, ಅದು ಜಾಸ್ತಿ ನೀರು ಹಿಡ್ಕೊಳ್ಳುತ್ತೆ. ನೀವೇನು ಹೆದರ್ಕೋಬೇಡಿ, ನೀರು ಹಾಕಿದರೆ ಬರುತ್ತೋ ಇಲ್ಲ ಅಂತ. ದೇವ್ರಿಗೆ ಧೂಪಬತ್ತಿ ಮಾಡ್ತಾಯಿದ್ದೀವಲ್ವ, 1 ಗ್ಲಾಸು ತಾಜಾ ನೀರು ತಂದ್ಕೊಂಡು ಹಾಕಿ, ಫ್ರೆಶ್ ನೀರು ನೋಡಿ. ನಾನು ನೀರು ಹಾಕಿದೆ, ತುಂಬಾ ಚೆನ್ನಾಗಿ ಅಷ್ಟು ನೀರು ಹಿಡ್ಕೊತು. ನೋಡ್ಕೊಂಡು ಕಲಿಸ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು, ಯಾಕೆಂದರೆ ಜಾಸ್ತಿ ಮತ್ತೆ ನೀರು ಆಗಬಾರ್ದು. ಸ್ವಲ್ಪ ಸ್ವಲ್ಪನೇ ಹಾಕಿ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ. ಗುಲಾಬಿ ಹಾಕಿದ್ದಲ್ಲ, ಎಷ್ಟು ಚೆನ್ನಾಗಿ ರೆಡ್ ಬರ್ತಾಯಿದೆ ನೋಡಿ. ಫುಲ್ 1 ಗ್ಲಾಸ್ ನೀರು ಖಾಲಿ ಮಾಡಿದ್ದೆ. ಈ ಥರ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡು ಈ ಥರ
ಮಾಡಿದೆ, ಉಂಡೆ ಉಂಡೆ ಥರ ಮಾಡಿ. ಆಮೇಲೆ ಧೂಪು ಬತ್ತಿ ಶೇಪ್ ಕೊಟ್ಟೆ ನಾನು. ಏನೋ ನಾವು ಮಾಡ್ತಾಯಿದ್ದೀವಿ ಮನೆಯಲ್ಲಿ ಅಂದರೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಮಾರ್ಕೆಟಲ್ಲಿ ಏನು ಹಾಕ್ತಾರೋ ಗೊತ್ತಿಲ್ಲ ನನಗೆ. ಅದು ಒಂಥರ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಪರ್ಫ್ಯೂಮ್ ಎಲ್ಲ ಹಾಕ್ತಿರಬೇಕು. ನಾನು ಮಾಡಿದ್ದೆ, ಇದು ಚೆನ್ನಾಗಿ ಪರಿಮಳ ಬಂತು. ಜಾಸ್ತಿ ಗುಲಾಬಿ ಹೂವಿಂದು ಪರಿಮಳ ಮತ್ತು ಆರತಿ ಕಪ್ಪರ್ದು ಎಲ್ಲ ಬರ್ತಾ ಇತ್ತು, ಕರ್ಪೂರದು. ಚೆನ್ನಾಗಿ ಸ್ಮೆಲ್ಲು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. 15 ಆಗಿವೆ, ಎಣಿಸಿದ್ದೀನಿ ನಾನು, 15 ಆಗಿವೆ ನೋಡಿ. ಒಂದು ದಿವಸ ಅದು ಬಿಸಿಲಲ್ಲಿ ಇಟ್ಟ ಮೇಲೆ ಎಷ್ಟು ಚೆನ್ನಾಗಿ ಒಣಗಿವೆ ಅಂತ. ಚೆನ್ನಾಗಿ ಒಣಗಿದೆ ಅಲ್ಲ. ಇದನ್ನು ಇವಾಗ ನಾವು ಯಾವುದು ತೊಗೊಳ್ಳಿ, ಚಿಕ್ಕದಿರೋದು ತೊಗೊಂಡ್ಬಿಟ್ಟು ಧೂಪನ ಹಚ್ಚುವ. ಉರಿಯುತ್ತೆ ಇಲ್ಲ ನೋಡುವ, ನೀರು ಹಾಕಿ ಕಲಸಿದ್ರು. ಕಡ್ಡಿ ಬಿಗೀಚಿ ಹಚ್ಚಿ. ಮಸ್ತ್ ಸಕ್ಸಸ್, ಫುಲ್ ಸಕ್ಸಸ್ಸು. ಚೆನ್ನಾಗಿ ಉರಿತಾ ಇದೆ ನೋಡಿ. ಫುಲ್ಲು ಎಲ್ಲೂ ಇದು ಆಗಿಲ್ಲ. ಒಂದು ಸಾರಿ ಹಚ್ಚಿಬಿಟ್ಟಿದ್ರೆ ಚೆನ್ನಾಗಿ ಉರಿದಿದೆ. ಇದು ಉರಿದು ಬೂದಿ ಬೂದಿ ಆಗಿದೆ. ನೀವು ಮನೆಯಲ್ಲಿ ವೇಸ್ಟ್ ಮಾಡಬೇಡಿ. ಏನು ಹೂನ ಅಲ್ಲಿ ಇಲ್ಲಿ ಬಿಸಾಕೋ ಬದಲು ಈ ಥರ ಯೂಸ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ್ ಹರ್ ಮಹಾದೇವ್.